ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಸ್ವಾತಿ ಎಂಎಸ್. ಶ್ರೀ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ನಿಜ ಜ್ಯೇಷ್ಠ ಮಾಸ, ಶುಕ್ಲಪಕ್ಷ, ಪಂಚಮಿ, ಆಶ್ಲೇಷ ನಕ್ಷತ್ರ. ದಿನಾಂಕ 19/6/2026 ಶುಕ್ರವಾರ. ಮುಖ್ಯಾಂಶಗಳು. ಪರಿಸರ ಸ್ನೇಹಿ ವಸ್ತು ಬಿಡುಗಡೆ. ಸುದ್ದಿಯ ವಿವರ. ಪರಿಸರ ಸ್ನೇಹಿ ಪ್ಲಾಸ್ಟಿಕ್ ಬದಲಿಗೆ ತಯಾರಿಸುವ ವಸ್ತು ಮಾರುಕಟ್ಟೆಗೆ ಬಂದಲ್ಲಿ ಈ ಉಂಟಾಗುತ್ತಿರುವ ಸಮಸ್ಯೆಗೆ ಪರಿಹಾರ ದೊರಕುವಂತಾಗಲಿ ಎಂದು ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿ ಹೇಳಿದರು. ಪಟ್ಟಣದಲ್ಲಿ ಸ್ಥಳೀಯ ಉದ್ಯಮಿ ಯಶವಂತ್ ಬೆಂಗಳೂರಿನಲ್ಲಿ ಆರಂಭಿಸಿರುವ ಪರಿಸರ ಸ್ನೇಹಿ ಕುಡಿಯುವ ನೀರಿನ ಬಾಟಲ್, ಹೋಟೆಲ್ನಲ್ಲಿ ಉಪಯೋಗಿಸುವ ಪೌಚ್ ಸಹಿತ ವಿವಿಧ ಉತ್ಪನ್ನಗಳಿಗೆ ಗುರುವಾರ ಚಾಲನೆ ನೀಡಿ ಆಶೀರ್ವದಿಸಿದರು. ಪ್ಲಾಸ್ಟಿಕ್ ಆರಂಭದಲ್ಲಿ ಬಂದಾಗ ಅತ್ಯಂತ ಉಪಯುಕ್ತ ವಸ್ತು ಎಂದು ಭಾವಿಸಲಾಗಿತ್ತು. ಅಗತ್ಯಕ್ಕಿಂತ ಹೆಚ್ಚು ಬಳಕೆಯಿಂದ ಪ್ಲಾಸ್ಟಿಕ್ ಈಗ ಮಾರಕವಾಗಿದ್ದು, ಇದರ ಕಡಿಮೆ ಬಳಕೆಗೆ ಅನಿವಾರ್ಯ ಕ್ರಮ ಕೈಗೊಳ್ಳಬೇಕಿದೆ. ವಸ್ತುಗಳನ್ನು ಕೊಳ್ಳುವಾಗ ನೀರಿನ ಬಾಟಲಿ ಈಗ ಅನಿವಾರ್ಯವಾಗಿದ್ದು, ಮಣ್ಣಿನಲ್ಲಿ ಕರಗುವ ಹೊಸ ಉತ್ಪಾದನೆ ಮಾರುಕಟ್ಟೆಗೆ ಬಂದಲ್ಲಿ ಅನೇಕ ಸಮಸ್ಯೆಗೆ ಪರಿಹಾರ ದೊರಕುತ್ತದೆ ಎಂದರು. ಏರಿ ಪ್ಯಾಕೇಜ್ ಸಂಸ್ಥೆಯ ಉದ್ಯಮಿ ಯಶವಂತ್ ನಾರಾಯಣ ಮಾತನಾಡಿ, ಈಗಾಗಲೇ ಪ್ಲಾಸ್ಟಿಕ್ ಕ್ಯಾರಿ ಚೀಲ ಉತ್ಪಾದನೆ ಮಾಡಿ ಮಾರುಕಟ್ಟೆಗೆ ಪರಿಚಯಿಸಲಾಗಿದೆ. ಇದರೊಂದಿಗೆ ಈಗ ಪ್ಲಾಸ್ಟಿಕ್ ಬಳಕೆಯಾಗುವ ಎಲ್ಲ ಬದಲಿ ಉತ್ಪನ್ನವನ್ನು ತಯಾರಿಸಲಾಗಿದೆ. ಕುಡಿಯುವ ನೀರಿನ ಬಾಟಲಿ, ಚಮಚ, ಫೋರ್ಕ್, ಪೌಚ್ ಮುಂತಾದ ವಸ್ತುಗಳನ್ನು ತಯಾರಿಸಲಾಗಿದೆ. ತರಕಾರಿ ಪಿಷ್ಟದಿಂದ ತಯಾರಿಸಲಾಗುವ ಈ ವಸ್ತು 6ರಿಂದ 12 ತಿಂಗಳಿನಲ್ಲಿ ಮಣ್ಣಿನೊಂದಿಗೆ ಸೇರಿ ಕರಗುತ್ತದೆ. ಪರಿಸರಕ್ಕೆ ಪೂರಕವಾದ ವಸ್ತು ಬಳಕೆಯಿಂದ ಪರಿಸರ ಮಾಲಿನ್ಯವು ತಗ್ಗಲಿದೆ. ನೂತನ ಉತ್ಪನ್ನ ಶೀಘ್ರದಲ್ಲಿ ಮಾರುಕಟ್ಟೆಗೆ ಬರಲಿದೆ. ಹೆಚ್ಚಿನ ಮಾಹಿತಿಯನ್ನು 9538966553 ಸಂಪರ್ಕಿಸಬಹುದು ಎಂದರು. ಇದೇ ಸಂದರ್ಭದಲ್ಲಿ ಜಗದ್ಗುರುಗಳು ನೂತನ ಪರಿಸರ ಸ್ನೇಹಿ ವಸ್ತುವನ್ನು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಜಗದ್ಗುರುಗಳ ಆಪ್ತ ಸಹಾಯಕರಾದ ಶಂನ ಕೃಷ್ಣಮೂರ್ತಿ ಭಟ್ಟ, ಶಮಂತ ಶರ್ಮಾ, ಸಂಸ್ಥೆಯ ನವೀನ್ ಕುಮಾರ್ ಇದ್ದರು. ಅಪ್ರಾಪ್ತ ವಯಸ್ಸಿನ ಬಾಲಕಿ ಜೊತೆ ಅಸಭ್ಯ ವರ್ತನೆ ಮಾಡಿದ ಪಟ್ಟಣದ ಶಮೀರ್ ಯುವಕನ ಮೇಲೆ ಪೊಲೀಸ್ ಠಾಣೆಯಲ್ಲಿ ತಾಯಿ ನೀಡಿದ ದೂರಿನ ಅನ್ವಯ ಗುರುವಾರ ಪ್ರಕರಣ ದಾಖಲಾಗಿದೆ. ಪಟ್ಟಣದ ಪ್ರವೇಶದ್ವಾರದ ಸಮೀಪ ತನ್ನ 3 ಹೆಣ್ಣು ಮಕ್ಕಳೊಂದಿಗೆ ವಾಸವಿದ್ದ ತಾಯಿ ತನ್ನ 3ನೇ ಮಗಳ ಅನಾರೋಗ್ಯದಿಂದ ಮಣಿಪಾಲ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲು ಮಾಡಿದ್ದರು. 2 ಹೆಣ್ಣು ಮಕ್ಕಳನ್ನು ಅಜ್ಜಿಯ ಮನೆಯಲ್ಲಿ ಬಿಟ್ಟು ತೆರಳಿದ್ದರು. ಜೂನ್ 16ರಂದು ಮನೆಯ ಎದುರು ಇದ್ದಾಗ ಸಮೀಪದ ಅಂಗಡಿಯಲ್ಲಿದ್ದ ಶಮೀರ್ ಬಾಲಕಿಯನ್ನ ಕರೆದು ಅಸಭ್ಯವಾಗಿ ವರ್ತಿಸಿದ್ದಾನೆ. ಈತನ ವರ್ತನೆ ಬಗ್ಗೆ ಪಕ್ಕದ ಮನೆಯವರು ದೂರವಾಣಿ ಮೂಲಕ ತಾಯಿಗೆ ತಿಳಿಸಿದ್ದಾರೆ. ಘಟನೆ ಬಗ್ಗೆ ಮಗಳನ್ನು ವಿಚಾರಿಸಿದ ತಾಯಿ ವಿವರ ಪಡೆದುಕೊಂಡಿದ್ದಾರೆ. ಮಣಿಪಾಲದಿಂದ ಬಂದ ತಾಯಿ ಗುರುವಾರ ಮಗಳ ಜೊತೆ ಅಸಭ್ಯವಾಗಿ ವರ್ತಿಸಿದ ಯುವಕನ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ದೂರು ನೀಡಿದ್ದಾರೆ. ಘಟನೆ ಹಿನ್ನೆಲೆಯಲ್ಲಿ ಬುಧವಾರ ಪಟ್ಟಣದ ಪ್ರವೇಶ ದ್ವಾರದ ಬಳಿ ನೂರಾರು ಜನರು ಸೇರಿಕೊಂಡಿದ್ದು, ಸ್ಥಳಕ್ಕೆ ಆಗಮಿಸಿದ ಪೊಲೀಸ್ ಸಿಬ್ಬಂದಿ ಜನರನ್ನ ತೆರಳುವಂತೆ ಸೂಚಿಸಿದರು. ಘಟನೆಯಿಂದ ಕೆಲಕಾಲ ಗೊಂದಲದ ವಾತಾವರಣ ಉಂಟಾಗಿತ್ತು. ಗುರುವಾರ ಪ್ರವೇಶ ದ್ವಾರದ ಬಳಿ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿ ನಿಯೋಜಿಸಲಾಗಿತ್ತು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತೆ ವಹಿಸಲಾಗಿದೆ. ಅಡ್ಡಗದ್ದೆ ಗ್ರಾಮ ಪಂಚಾಯಿತಿಯ ಮಾಗಲಬೈಲಿನ ಶಾಂತಮ್ಮ 86 ವರ್ಷ ಗುರುವಾರ ನಿಧನರಾದರು. ಮಣಿಪಾಲ್ ಆರೋಗ್ಯ ಕಾರ್ಡ್ ನೋಂದಾವಣೆ ಜೂನ್ 16ರಿಂದ ಆರಂಭವಾಗಿದೆ. ಈ ಪ್ರಕ್ರಿಯೆ ಆಗಸ್ಟ್ 15ಕ್ಕೆ ಮುಕ್ತಾಯವಾಗಲಿದ್ದು, ಹೆಚ್ಚಿನ ಮಾಹಿತಿಗಾಗಿ ಸ್ಥಳೀಯ ಪ್ರತಿನಿಧಿ ಕೆ ಪ್ರಕಾಶ್ ಭಟ್ 4818204993ಗೆ ಸಂಪರ್ಕಿಸಲು ವಿನಂತಿಸಲಾಗಿದೆ. ಪ್ರಧಾನ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಸ್ವಾತಿ ಎಂಎಸ್ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸಾಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸಾಪ್ ಮಾಡಿ. ವಂದನೆಗಳು.